ನಮಸ್ಕಾರ ಎಲ್ರಿಗೂ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಹಾಗೆ ವಿಶ್ವವಾಣಿ ಜ್ಯೋತಿಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಯುಗಾದಿಯ ಒಂದು ಹೊಸ್ತಲಲ್ಲಿ ನಿಂತ್ಕೊಂಡ್ಮೇಲೆ ನಮ್ಮ ಎಲ್ಲ ರಾಶಿಯವರಿಗೂ ಹೊಸ ವರ್ಷದಲ್ಲಿ ಯುಗಾದಿ ಭವಿಷ್ಯ ಹೇಗಿದೆ ಅಂತ ಕಾಯ್ತಾ ಇರೋ ಹಂಗಾಗಿರುತ್ತೆ. ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಏನಾದರೂ ಪರಿಹಾರಗಳಿದೆಯಾ, ಏನಾದರೂ ಒಳಿತಿದೆಯಾ ಅಂತ ನಾವು ಕೂಡ ವೇಟ್ ಮಾಡ್ತಿರ್ತೀವಿ ಒಂದು ಯುಗಾದಿಯ ಭವಿಷ್ಯನ ಕೇಳೋದಕ್ಕೆ. ಮೀನ ರಾಶಿಯವರ ಸರದಿ ಇವಾಗ. ಸೊ ಈ ರಾಶಿಯ ಮೇಲೆ ಗ್ರಹಗಳ ಒಂದು ಪರಿಣಾಮ ಹೇಗಿದೆ, ಯಾವ ರೀತಿಯ ಫಲಾನುಫಲ ಮೀನರಾಶಿಯ ಮೇಲಿದೆ ಅಂತ ಕೇಳಿ ತಿಳ್ಕೊಳ್ಳೋಣ. ನಾನು ಅದಕ್ಕೋಸ್ಕರ ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಖ್ಯಾತ ಜ್ಯೋತಿಷಿಗಳು ಮತ್ತು ಪ್ರಧಾನ ಅರ್ಚಕರು ಆಗಿರುವಂತಹ ವಿಜಯಾನಂದ ಜೋಯಿಸ್ ಅವರ ಹತ್ರ ಬಂದಿದ್ದೀನಿ. ಬನ್ನಿ ಮೀನರಾಶಿಯ ಆಗು ಹೋಗುಗಳೇನು ಅಂತ ಕೇಳಿ ತಿಳ್ಕೊಳ್ಳೋಣ. ಗುರುಗಳೇ, ಮೀನರಾಶಿಯ ಬಗ್ಗೆ. ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ ಮೀನರಾಶಿ. ಮೀನರಾಶಿಯವರಿಗೆ ಸ್ವಲ್ಪ ಖರ್ಚು ಜಾಸ್ತಿ ವರ್ಷ. ಹಣಕಾಸಿನ ಖರ್ಚು ಏನು ಮಾಡಿದ್ರು ದುಡ್ಡು ಕಾಸು ಕೈಯಲ್ಲಿ ನಿಲ್ಲದೇ ಇರುವಂಥದ್ದು. ನಷ್ಟ ಸ್ಥಾನದಲ್ಲಿ ಗುರು ಇದ್ದಾರೆ. ಏನಾದರೂ ಒಂದು ನಷ್ಟಗಳು, ಖರ್ಚು ವೆಚ್ಚಗಳು ಎದುರಾಗ್ತಾ ಇರುತ್ತೆ. ಜನ್ಮದಲ್ಲೇ ಶನಿ ಇದ್ದು, ಜನ್ಮದಲ್ಲೇ ಶುಕ್ರನಿದ್ದು ಸ್ವಲ್ಪ ಸಾಡೆ ಸಾತಿಯ ಸ್ವಲ್ಪ ದುಷ್ಪರಿಣಾಮಗಳು ಎದುರಾಗುತ್ತೆ. ಸ್ವಲ್ಪ ಅನಾರೋಗ್ಯಗಳು. ಯಾವಾಗಲೂ ಮೊದಲು ತಿಂಗಳು ಪೂರ್ತಿ ಆರೋಗ್ಯವಾಗಿ ಎಲ್ಲ ಕೆಲಸ ಮಾಡ್ತಿದ್ದೆ. ಇವಾಗ 15 ದಿನ ಮನೆಯಲ್ಲೇ ಇರೋಣ, ಎಲ್ಲೂ ಹೋಗೋದು ಬೇಡ, ಏನು ಕೆಲಸ ಮಾಡೋದು ಬೇಡ ಅನ್ನುವ ಆಲಸ್ಯಗಳು ಎದುರಾಗುತ್ತೆ. ಆಲಸ್ಯಗಳು, ಸೋಮಾರಿತನಗಳು, ಜಡತ್ವ. ಪ್ರಮುಖವಾಗಿ ಮೀನರಾಶಿಯವರಿಗೆ ಜಡತ್ವ ಜಾಸ್ತಿ ಆಗುತ್ತೆ. ಜಡತ್ವವನ್ನು ಹೋಗಲಾಡಿಸಲಿಕ್ಕೆ ಯೋಗವನ್ನು ಅಭ್ಯಾಸ ಮಾಡಿಕೊಳ್ಳಿ. ಸಾಡೆ ಸಾತಿಯ ಇದು ಎಲ್ಲ ಜೀವರಾಶಿಗಳಿಗೂ, ಎಲ್ಲ ರಾಶಿಗೂ, ಎಲ್ಲ ಮನುಷ್ಯನಿಗೂ ಬರುವಂತಹ ಒಂದು ಸಾಮಾನ್ಯ ಸಂದರ್ಭಗಳು. ಸಾಡೆ ಸಾತಿ ಅಂದರೆ ಭಯ ಪಡುವಂಥ ಅವಶ್ಯಕತೆಗಳಿಲ್ಲ. ಸಾಡೆ ಸಾತಿಯಲ್ಲೇ ಮನುಷ್ಯ ಸಾಧನೆ ಮಾಡೋದು. ಸಾಡೆ ಸಾತಿಯಲ್ಲೇ ಮನುಷ್ಯ ತಾನು ಅಂದ್ಕೊಂಡಿದ್ದು ನೆರವೇರೋದು. ಸಾಡೆ ಸಾತಿಯಲ್ಲೇ ಕಷ್ಟ ಏನು ಸುಖ ಏನು ಗೊತ್ತಾಗೋದು. ಅವನು ಸಾಡೆ ಸಾತಿಗೆ ಬರದೆ ನಮಗೆ ಕಷ್ಟ ಅಥವಾ ಅದರ ನೋವೇನು ಅಂತ ಗೊತ್ತಾಗಲ್ವೇ. ಹಾಗಾಗಿ ಶನಿಯು ಸಾಡೆ ಸಾತಿಗೆ ಬಂದಾಗ ಒಂದಷ್ಟು ಅನುಭವಗಳನ್ನು ಮಾಡಿಸ್ತಾನೆ. ಒಂದಷ್ಟು ಅಪಮಾನಗಳಾದರೂ ನಾನು ಸೌಮ್ಯವಾಗಿರಬೇಕು. ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಆದ್ದರಿಂದ ಖರ್ಚು ವೆಚ್ಚಗಳ ಬಗ್ಗೆ ಗಮನ ಇರಲಿ. ಶನಿಯು ಜನ್ಮದಲ್ಲೇ ಇರೋದರಿಂದಾಗಿ ಸ್ವಲ್ಪ ಕಾಲು ಪಾದಗಳು ಒಡೆಯುವಿಕೆ, ಬೆನ್ನಿನಲ್ಲಿ ನೋವು ಕಾಣಿಸಿಕೊಳ್ಳುವಿಕೆ, ಆಗಾಗ ಜ್ವರಗಳು ಬರುತ್ತೆ. ಜ್ವರಗಳು ಆಗಾಗ ಆವರಿಸ್ಕೊಳ್ಳುತ್ತೆ ಅಂತ ಅರ್ಥ. ಇದು ಸಾಡೆ ಸಾತಿಯಲ್ಲಿ ಉಂಟಾಗುವಂತಹ ಸಾಮಾನ್ಯ ಪರಿಣಾಮ. ಮೀನರಾಶಿಯವರಿಗೆ 4ನೇ ಮನೆಯಲ್ಲಿ ಗುರು ಇದ್ದು ಜನ್ಮದಲ್ಲಿ ಶನಿಯೂ ಇರೋ ಕಾರಣದಿಂದಾಗಿ ಮುಂಬರುವಂತಹ ಸಂಕ್ರಾಂತಿ ಹಬ್ಬದ ನಂತರವಾಗಿ ಮೀನರಾಶಿಯವರಿಗೂ ಒಳ್ಳೆಯ ಫಲವನ್ನು ಪ್ರಾಪ್ತಿಯಾಗುತ್ತೆ. ಗ್ರಹಗತಿಗಳು ಒಂದೇ ರೀತಿ ಇರಲ್ಲ. ದೀರ್ಘಕಾಲದವರೆಗೂ ಒಂದೇ ಸ್ಥಾನದಲ್ಲಿ ಕೂರುವ ಗ್ರಹಗಳು ಇವರು. ಅದರಲ್ಲಿ ಗುರು 1 ವರ್ಷ ಆದರೆ ಶನಿಯು 2.5 ವರ್ಷಗಳ ಕಾಲ ಒಂದೇ ರಾಶಿಯಲ್ಲಿ ಕೂತಿರುತ್ತಾನೆ. ಈ ಮಾರ್ಚ್ 29ರಿಂದ ಮುಂದಿನ 2.5 ವರ್ಷಗಳ ಕಾಲ ಶನಿಯು ಮೀನ ರಾಶಿಯಲ್ಲೇ ಸ್ಥಿತನಾಗಿರುತ್ತಾನೆ. ಅವನು ನಿಮ್ಮನ್ನು ಪರೀಕ್ಷೆ ಮಾಡ್ತಾನೆ. ನೀವು ಆ ಸಂದರ್ಭದಲ್ಲಿ ತಗ್ಗಿ ಬಗ್ಗಿ ನಡಿತೀನೋ ಇಲ್ವೋ, ಯಾರಿಗಾರು ಅಗೌರವ ಸೂಚಿಸ್ತೀನ, ನಾನು ಯಾರಿಗಾರು ಅಹಂ ತೋರಿಸ್ತೀನ, ನನ್ನ ಅಹಮ್ಮನ್ನು ನಾನು ಯಾವ ರೀತಿನಾದರೂ ದಾರಿ ತಪ್ತೀನ, ಇಂಥದ್ದೆಲ್ಲವನ್ನು ಶನಿ ಎಚ್ಚರಿಸ್ತಿರ್ತಾನೆ. ಜನ್ಮದಲ್ಲಿ ಶನಿ ಇದ್ದಾನೆ ಅಂದರೆ ನಿಮಗೆ ದೇವತಾ ಶಕ್ತಿಗೆ ಬಹಳ ಸಮೀಪ ಇದ್ದೀರ ನೀವು ಅಂತ ಅರ್ಥ. ಭಗವಂತನ ಪ್ರೀತಿ ಪಡೆಯೋದಕ್ಕೆ, ಕೃಪೆ ಪಡೆಯೋದಕ್ಕೆ ಬಹಳ ಹತ್ತಿರದಲ್ಲಿದ್ದೀರಾ ಅಂತ. ಈ ಅವಕಾಶ ಎಲ್ಲರಿಗೂ ಸಿಗಲ್ಲ. ಶನಿ ಜನ್ಮಕ್ಕೆ ಬಂದಾಗ ಹೊಟ್ಟೆಗೆ ಬಂದ ಅಂತ ಕರಿತೀವಿ. ಶನಿ ಜನ್ಮದಲ್ಲಿದ್ದಾಗ ನಾವೇ ಅವನೇನಾದರೂ ಮಾಡಿಸೋಕ್ಕೂ ಮುಂಚೆ ಮಾಡಿಬಿಡ್ಬೇಕು. ಎಲ್ಲೋ ಮಳೆಯಲ್ಲಿ ನಿಂದು, ಎಲ್ಲೋ ಶೀತ ಬಂದು, ಎಲ್ಲೋ ಮಲಗೋ ಅನಾರೋಗ್ಯವನ್ನು ಪಡೆಯೋ, ಅದಕ್ಕೂ ಮುಂಚೆ ನಾನೇ ಬೇಗೆದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿಬಿಟ್ರೆ ನನಗೆ ಆ ಮಳೆ ನೆನೆಯಕ್ಕೆ ಬಿಡಲ್ಲ ಅವನು ಅವಾಗ. ಹಾಗಾಗಿ ಶನಿ ಸಾಡೆ ಸಾತಿಯಲ್ಲಿದ್ದಾಗ 2 ಹೊತ್ತು ಸ್ನಾನ ಮಾಡಬೇಕು ಅಂತ. ಬೆಳಗ್ಗೆ ಸ್ನಾನ ಮತ್ತು ಸೂರ್ಯ ಅಸ್ತನಾದ ಮೇಲೆ ಒಂದು ಸ್ನಾನ ಮಾಡಿ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಬೇಕು ಅವರು ಸಾಡೆ ಸಾತಿಯಲ್ಲಿರೋರು.
ಸಾಸಿವೆ ಎಣ್ಣೆ ಅಂತ ಹೇಳಿ ಕರಿತೀವಿ. ಕಪ್ಪು ಸಾಸಿವೆಯಿಂದ ಎಣ್ಣೆ ಮಾಡಿ ದಿನ ಮಾಡೋದು ಬೇಡ, ಶನಿವಾರದ ದಿನ ಮಾತ್ರ. ನಾಳೆ ಬೆಳಗ್ಗೆ ಹರಿದ್ರೆ ಸೂರ್ಯನ ವಾರ ಬರಬೇಕು. ಶನಿಗಾಲ ಅಂದ್ರೇನು? ಸೂರ್ಯ ಮುಳುಗುವಂತಹ ಮಂದವಾದ ಬೆಳಕು, ಅಂದರೆ ಕತ್ತಲಾಗುವ ಸಂದರ್ಭ, ಪ್ರದೋಷ ಕಾಲವನ್ನು ಶನಿಗಾಲ ಅಂತ ಹೇಳಿ ಕರಿತೀವಿ. ಶನಿ ಪರಮಾತ್ಮನು ಆವರಿಸುವ ಕಾಲ. ಆ ಕಾಲದಲ್ಲಿ ಸಾಸಿವೆ ಎಣ್ಣೆ ದೀಪವನ್ನು, ಕನಿಷ್ಠ 2 ದೀಪವನ್ನಾದರೂ ಶನಿವಾರ ಹಚ್ತಾ ಬಂದರೆ ಸಾಡೆ ಸಾತಿಯಲ್ಲಿ ಕ್ಲೀನಾಗಿ ಹದ ಆಗಿ, ಒಳ್ಳೆಯ ಗುಣಗಳು ಹೆಚ್ಚಾಗಿ, ಒಳ್ಳೆಯ ಕೀರ್ತಿವಂತನನ್ನಾಗಿ, ಇನ್ನು 30 ತಿಂಗಳು ಆ ಮೀನ ರಾಶಿಯನ್ನು ಬಿಡೋಷ್ಟರೊಳಗೆ ಮೀನರಾಶಿಯನ್ನು ಕಂಪ್ಲೀಟಾಗಿ ರೆಡಿ ಮಾಡಿಬಿಡ್ತಾರೆ. ಇದನ್ನೇ ಸಾಡೆ ಸಾತಿ ಅಂತೀವಿ. ಹಾಗಾಗಿ ಶನಿ ಸಾಡೆ ಸಾತಿಗೆ ಬಂದ ಅಂದರೆ ಏನೋ ಕಂಟಕ, ಏನೋ ಬಂದ್ಬಿಡ್ತು ಆಪತ್ತು ಅಂತಲ್ಲ, ನಿಮ್ಮನ್ನು ಅನುಗ್ರಹ ಮಾಡೋಕ್ಕೆ ಬಂದಿದ್ದಾನೆ ಅವನು. ಆದರೆ ಅವನು ಬರೋ ಪರಿಣಾಮನೇ ಆ ಥರಪ್ಪ. ಅಗ್ನಿಗೆ, ಬೆಂಕಿಗೆ ಅದರದ್ದೇ ಆದ ಗುಣ ಇದೆ, ನೀರಿಗೆ ಅದರದ್ದೇ ಆದ ಗುಣ ಇದೆ. ಅಯ್ಯೋ ಅದು ಮುಟ್ಟೆ ಸುಡುತ್ತೆ ಅಂದರೆ ಅದು ಗುಣನೇ ಹಾಗೆ ಸಂಪೂರ್ಣವಾಗಿ ತನ್ನಲ್ಲಿರುವ ಕಲ್ಮಶಗಳನ್ನೆಲ್ಲ ತೆಗಿಲಿಕ್ಕೆ ಶನಿ ಪರಮಾತ್ಮನು ಮೀನರಾಶಿಗೆ ಬಂದಿದ್ದಾನೆ. ಅವನನ್ನು ಸರಿಯಾಗಿ ಬರಮಾಡ್ಕೊಳ್ಳಿ. ಆಯಾ ಕಾಲದಲ್ಲಿ ದಾನ ಧರ್ಮ ಮಾಡಿ ಅವನು ಪ್ರೀತನಾಗೋದು ಇದೊಂದಕ್ಕೆ. ನಾನು ದುಡಿದು, ನಾನು ತಂದು, ನಾನು ಕೊಡಬೇಕು ನನ್ನ ಕೈಯಿಂದ ದಾನ. ಆ ದಾನ ಅವನಿಗೆ ಪ್ರೀತಿ. ಕೊಡುವಂಥ ದಾನ ಏನು ಗೊತ್ತಾ? ಬೇರೆಯವ್ರಿಗೆ ಕಾಣಂಗಿಲ್ಲ, ತನಗೇ ಅದು ಕಾಣಂಗಿಲ್ಲ. ಅದಕ್ಕೆ ಏನೋ ದಕ್ಷಿಣೆ ಕೊಡುವಾಗ ಕವರಲ್ಲಿ ಹಾಕಿ, ಪೇಪರಲ್ಲಿ ಹಾಕಿ ಮುಚ್ಚಿ ಕೊಡ್ತೀವಿ. ಕಾಣಬಾರದು, ಸೂರ್ಯನ ಬೆಳಕಿಗೂ ನಾನು ಕೊಡ್ತಿರೋ ದಾನ ಕಾಣಬಾರದು ಅಂತ. ಹಾಗಾಗಿ ಕೊಡ್ತಿರೋದಾಗಲಿ, ಅದನ್ನು ವೈಭವೀಕರಿಸೋದು, ಚಿತ್ರೀಕರಿಸೋದು, ಇದ್ಯಾವುದು ಅವನಿಗೆ ಇಷ್ಟ ಆಗಲ್ಲ. ನೀವೇನು ದಾನ ಮಾಡ್ತಿರೋ, ಆಹಾರನಾದರೂ ದಾನ ಮಾಡಿ, ದವಸ ಧಾನ್ಯನಾದರೂ ಮಾಡಿ, ಏನು ಮಾಡ್ತಿರೋ ಅದನ್ನು ಮುಚ್ಚಿ ಕೊಡಿ. ಇಸ್ಕೊಳ್ಳೋನಿಗೆ ಮಾತ್ರ ಅದು ಕಾಣಬೇಕು. ಅದನ್ನು ಬಿಟ್ಟು ಸೂರ್ಯನ ಬೆಳಕಿಗೂ ಕಾಣುವಂತಿಲ್ಲ. ಆಗ ನೋಡಿ ಶನಿ ಪರಮಾತ್ಮ ನೀವು ಕೊಟ್ಟಿದ್ದಕ್ಕೆ 3 ಪಟ್ಟು ಜಾಸ್ತಿ ಆ ಹತ್ತಿರದಲ್ಲೇ ಕೊಡ್ತಾರೆ. ಹಾಗಾಗಿ ಒಂದು ಸ್ವರೂಪವನ್ನು ಕೊಡಲಿಕ್ಕಾಗಿ ಮೀನರಾಶಿಗೆ ಬರ್ತಾ ಇದ್ದಾನೆ. ಕುಂಭ, ಮೀನ, ಮೇಷ 3 ರಾಶಿಗೂ ಸಾಡೆ ಸಾತಿ ನಡೀತಿದೆ. ಈ 3 ರಾಶಿಯವರು ನಾನು ಹೇಳಿದ್ದನ್ನು ಮಾಡಿ. ಇದರಿಂದಾಗಿ ನೀವೇ ಇನ್ನೂ ಅನೇಕ ಜನಗಳಿಗೆ ಸಹಾಯ ಮಾಡುವ ಶಕ್ತಿಯನ್ನು ಪಡಿತೀರಿ. ಯಾರ್ಯಾರು ಮೀನರಾಶಿಯಲ್ಲಿ ಶಕ್ತಿವಂತರಿದ್ದೀರೋ ಅವರೆಲ್ಲರಿಗೂ ಹೆಚ್ಚಿನ ಆರೋಗ್ಯವಾನ ಸಂಪತ್ತು ಮತ್ತು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅವನು ಕೊಡಲಿ. ಶನಿಯು ಸಾಡೆ ಸಾತಿಯು ಮುಗಿಯುವವರೆಗೂ ಯಥಾಶಕ್ತಿ ದಾನವನ್ನು ಮಾಡಿ, ಯಾವುದನ್ನೇ ಕಳ್ಕೊಳ್ಳೋದು, ಕರುಗಿಸೋದು ದಾನದಿಂದ ಮಾತ್ರ. ಅದು ವಸ್ತ್ರವಾಗಿರಲಿ, ಅದು ಧಾನ್ಯವಾಗಿರಲಿ, ಹಣ್ಣಾಗಿರಲಿ, ಹೂವಾಗಿರಲಿ, ಮಂಗಳ ದ್ರವ್ಯಗಳನ್ನು ಕೊಟ್ಟವನಿಗೆ ಮಂಗಳವೇ ಆಗತ್ತೆ. ಆದ್ದರಿಂದ ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚಿ ಪ್ರತಿ ಶನಿವಾರ ಮಾಡೋಕ್ಕಾಗಲಿಲ್ಲಪ್ಪ, ನಾನು ಯಾವುದೋ ಬೇರೆ ಊರಲ್ಲಿ ಇದ್ದೀನಿ, ಬೇರೆ ಕೆಲಸದಲ್ಲಿ ಇದ್ದೀನಿ. ಅಮಾವಾಸ್ಯೆ ಹಿಂದಿನ ಶನಿವಾರ ಶನಿಗೆ ಪ್ರಿಯವಾದ ವಾರ ಅಂತೀವಿ. ಮುಂದಿನ ಗುರುವಾರ ಅಮಾವಾಸ್ಯೆ ಅಂದರೆ ಈ ಶನಿವಾರನೇ ಮಾಡಿಬಿಡ್ಬೇಕು. ಕೃಷ್ಣ ಪಕ್ಷದ ಶನಿವಾರಗಳು, ಹುಣ್ಣಿಮೆ ನಂತರ ಯಾವ ಶನಿವಾರ ಬಂದರೂ ಆ ಶನಿವಾರಗಳು ಸಂಜೆಯ ಸ್ನಾನವನ್ನು ಬೆಳಗಿನೂ ಮಾಡಬೇಕು, ಸಂಜೆನೂ ಮಾಡಬೇಕು. ಮಾಡಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಅವತ್ತಿನ ದಿನ ಏನಾದರೂ ಒಂದನ್ನು ದಾನ ಮಾಡಿ. ಏನೂ ಸಿಗಲಿಲ್ಲಪ್ಪ, ಅಂಗಡಿಗೆ ಹೋಗಿ 2 ಬಾಳೆಹಣ್ಣಾದರೂ ತಂದು ಅದನ್ನು ಯಾರೋ ಒಬ್ಬರು ವೃದ್ಧನಿಗೆ, ವಯಸ್ಸಾದವರಿಗೆ, ಯಾರೋ ಪಾಪ ನಿಶ್ಯಕ್ತರಿಗೆ ಅವ್ರ ಕೈಗೆ ಮುಚ್ಚಿಕೊಡ್ಬೇಕು ನೀವು. ಇಷ್ಟನ್ನು ಕನಿಷ್ಠ ಪಕ್ಷ ಮಾಡ್ತಾ ಬನ್ನಿ. ಅತ್ಯಂತ 100, 1000, ಕೋಟಿ ವರಾಹಗಳನ್ನು ಶನಿಯ ಪ್ರೀತಿ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡೋಗುತ್ತೆ. ಶನಿ ಪರಮಾತ್ಮ ಅಂದ್ರೇನು? ಪುತ್ರ, ಪೌತ್ರ, ಶತ್ರುತ್ವ, ಕಳತ್ರ, ಕಾರಕಃ. ನಾವು ಮಾಡುವ ಕರ್ಮನೇ ಅವನು. ಹಾಗಾಗಿ ಯಾರೋ ಬಂದು ನಿಂತ ಅವನು ಎಲ್ಲೋ ನನ್ನ ಬೆನ್ನಲ್ಲೇ ಇದ್ದಾನೆ ಅಲ್ಲ, ನಾನು ಮಾಡುವ ಕರ್ಮವನ್ನು ತಪ್ಪು ಮಾಡಿಸ್ಬಿಡ್ತಾನೆ. ತಪ್ಪು ನಡೆಸಬೇಡ ಅಂತ ಹೇಳಿ ಅವನಲ್ಲಿ ಪ್ರಾರ್ಥನೆ ಮಾಡ. ಯಾವಾಗಲೂ ಸರಿ ಮಾಡ್ತಾ ಬರೋಕ್ಕಾಗತ್ತಾ? ಇಲ್ಲ, ತಪ್ಪು ಒಪ್ಪುಗಳಾಗತ್ತೆ. ಬರೀ ತಪ್ಪೇ ಆಗಿಬಿಟ್ರೆ
ಹಾಗಾಗಬಾರದು. ಹಾಗಾಗಿ ಅತ್ಯಂತ ಯಾವಾಗಲೂ ಒಳ್ಳೆಯ ಕಾರ್ಯವನ್ನೇ ಮಾಡುವ ಶಕ್ತಿ ನನಗೆ ಕೊಡು, ಯಾರಿಗೂ ನೋವಾಗದೇ ಇರುವಂಥ ಸಂದರ್ಭಗಳನ್ನು ಕೊಡು, ಈ ಪ್ರಪಂಚಕ್ಕೆ, ಈ ಸಮಾಜಕ್ಕೆ ಹಾಗೂ ಶಾಂತಿ ಸೌಹಾರ್ದತೆಗೆ ಹಾಗೂ ಸನಾತನ ಧರ್ಮದ ಅಭಿವೃದ್ಧಿಗಾಗಿ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ನಾನು ಸತ್ಕರ್ಮ ಮಾಡುವಂತಹ ಭಾಗ್ಯವನ್ನು ಕೊಡುವಂಥ ಎಲ್ಲರೂ ದೇವರಲ್ಲಿ ಪ್ರಾರ್ಥಿಸೋಣ. ವಿಶ್ವಾವಸುನಾಮ ಸಂವತ್ಸರದಲ್ಲಿ ಎಲ್ಲರೂ ಶುಭವನ್ನು ಕಾಣಿ, ಯಾರಿಗೂ ದುಃಖ ನೋವು ಬಾರದಂತಿರಲಿ, ಆಘಾತ ಅಪಘಾತಗಳು ಸಂಭವಿಸದಂತಿರಲಿ, ರೋಗ ವ್ಯಾಧಿಗಳು ಬಾರದಂತಿರಲಿ. ವರ್ಷದ ಅಧಿಪತಿ ಗುರುವಾಗಿದ್ದಾನೆ. ಈ ವರ್ಷ ಸೂರ್ಯನ ಕಿರಣದಿಂದಲೇ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳುತ್ತೆ. ಅಂದರೆ ಸೂರ್ಯನ ಬೆಳಕಿನಿಂದಲೇ ಎಲ್ಲ ಕಷ್ಟಗಳು ದೂರವಾಗತ್ತೆ ಅಂತ ಹೇಳ್ತಾನೆ. ಹಾಗಾಗಿ ಅಂಥ ಸೂರ್ಯನನ್ನು ಎಲ್ಲರೂ ಜಗತ್ತಿನಲ್ಲಿ ಕಣ್ಣಿಗೆ ಕಾಣೋ ದೇವರು ಅವನೊಬ್ಬನೇ, ಸೂರ್ಯನಾರಾಯಣ. ಎಲ್ಲರಿಗೂ ಅವನು ತಂದೆ ಕಾರಕ. ಜಗತ್ತಿಗೆ ತಂದೆ ಯಾರೋ ಸೂರ್ಯ. ನಾವು ಅವನನ್ನು ಬೆಳಗ್ಗೆ ಒಂದು ನಮಸ್ಕಾರವನ್ನಾದರೂ ಮಾಡಬೇಕು. ಅಂಥ ಸೂರ್ಯ ನಮಸ್ಕಾರವನ್ನು ಎಲ್ಲರೂ ಮಾಡಿ ಎಲ್ಲರೂ ಶುಭ ಫಲವನ್ನು ಪಡಿತೀರಿ. ಮುಂಬರುವ ದಿನಗಳಲ್ಲಿ ಎಲ್ಲರಿಗೂ ಎಲ್ಲ ರೀತಿಯ ಸೌಖ್ಯಗಳು ಸಂತಾನಗಳು ಪ್ರಾಪ್ತವಾಗಲಿ. ಸರ್ವೇ ಜನ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯವಾದ ಗುರುಗಳೇ, ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ನಿಜವಾಗ್ಲೂ ಹೇಳಬೇಕು ಅಂದರೆ ಶನಿ ಬರೋದೇ ನಮಗೆ ಪಾಠ ಕಲಿಸೋದಕ್ಕೆ ಮತ್ತು ಉದ್ಧಾರ ಮಾಡೋದಕ್ಕೆ. ಒಂದು ಕೊಟ್ಟು ನಾವು ಕಳ್ಕೊಂಡ್ವಿ ಅಂತ ಪಶ್ಚಾತ್ತಾಪ ಪಡೋಷ್ಟರೊಳಗೆ ನಾವು ತಡ್ಕೊಳಕ್ಕಾಗದೇ ಇರೋಷ್ಟು ಒಳ್ಳೆಯದನ್ನು ಕೂಡ ಮಾಡ್ತಾರೆ. ಸೊ ಹಾಗಾಗಿ ಶನಿಯ ಒಂದು ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಂತ ಒಂದಷ್ಟು ಪರಿಹಾರ ಮಾರ್ಗಗಳನ್ನ ಕೂಡ ಹೇಳಿದ್ದಾರೆ. ಗುರುಗಳ ಒಂದು ಸಣ್ಣ ಇದು ಏನಂದರೆ, ಯಾವಾಗಲೂ ಕರಿ ಎಳ್ಳಿನ ಎಣ್ಣೆ ಅಂತ ಯಾವಾಗಲೂ ಹೇಳ್ತೀವಿ. ನೀವು ಇವಾಗ ಒಂದು ಚೇಂಜ್ ಹೇಳಿದ್ದೀರಾ, ಅದು ಏನಕ್ಕೆ, ಹೆಂಗೆ? ಕರಿ ಎಳ್ಳು ವಿಷ್ಣು ನೇತ್ರ ಸಮುದ್ಭವ. ಎಳ್ಳಿನಿಂದ ಹೋಮವನ್ನು ಮಾಡ್ತೀವಿ. ಎಳ್ಳೆಣ್ಣೆ ನಾವೀಗ ದೀಪವನ್ನು ಹಚ್ಚುವಾಗ ಎಳ್ಳೆಣ್ಣೆ ಶ್ರೇಷ್ಠವಾದ ಎಣ್ಣೆ. ದೀಪವನ್ನು ಎಳ್ಳೆಣ್ಣೆಯಲ್ಲೇ ಹಚ್ಚಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ಜನ್ಮಕ್ಕೆ ಶನಿ ಬಂದಾಗ ಸಾಸಿವೆ ಎಣ್ಣೆಯನ್ನ, ಎಳ್ಳಿನಷ್ಟೇ ಮಹತ್ವವನ್ನು ಸಾಸಿವೆ ಹೊಂದಿದೆ. ಇವತ್ತಿಗೂ ಸಾಸಿವೆ ಎಣ್ಣೆಯಿಂದ ಕಾಯಿಲೆ ರೋಗಗಳು ಬರಲ್ಲ. ಉತ್ತರ ಭಾರತದಲ್ಲಿ ಎಲ್ಲೇ ನೋಡಿದ್ರು ಸಾಸಿವೆ ಎಣ್ಣೆ ಮಾತ್ರ ಬಳಸೋದು. ಸಾಸಿವೆ ಎಣ್ಣೆಗೆ ಅದರದ್ದೇ ಆದಂಥ ಮಹತ್ವ ಇದೆ. ಪುರಾಣದಲ್ಲಿ ಅದಕ್ಕೊಂದು ಕಥೆನೂ ಇದೆ. ಆ ಸಾಸಿವೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡೋದರಿಂದ ಅತಿ ಹೆಚ್ಚಿನ ಅವನ ದೈಹಿಕ ಕಬ್ಬಿಣದ ಶಕ್ತಿಯನ್ನು ಪಡಿತಾನೆ ಅಂತ ಹೇಳಿ ಅದರ ಅಂಶ ಹೇಳುತ್ತೆ. ಸಾಸಿವೆ ಎಣ್ಣೆ ಮತ್ತು ಎಳ್ಳೆಣ್ಣೆ ಇವೆರಡೂ ಅವನಿಗೆ ಸರಿಸಮನಾದ ತೂಕವುಳ್ಳಂತಹ ದ್ರವ್ಯಗಳು. ಶನಿ ಪರಮಾತ್ಮನಿಗೆ ವಿಷ್ಣುವಿನ ಕಣ್ಣಿನ ಹನಿಯಿಂದ ಹುಟ್ಟಿದ್ದೇ ಎಳ್ಳು, ಈಶ್ವರನ ಕಣ್ಣಿನಿಂದ ಹುಟ್ಟಿದ್ದು ರುದ್ರಾಕ್ಷಿ. ಹಾಗಾಗಿ ಈಶ್ವರನಿಗೆ ನಾವು ಪೂಜೆ ಮಾಡುವಾಗ, ರುದ್ರಾಭಿಷೇಕವನ್ನು ಮಾಡುವಾಗ ತಿಲಾಕ್ಷತೆ ಅಂತ ಕರಿತೀವಿ. ಎಳ್ಳು, ಅಕ್ಕಿ ಇವೆರಡನ್ನು ಬೆರೆಸಿ ಈಶ್ವರನಿಗೆ ಅರ್ಪಣೆ ಮಾಡ್ತೀವಿ. ಅಂದರೆ ವಿಷ್ಣುವು ನನ್ನ ಪೂಜೆಯಲ್ಲಿ ಬರಬೇಕು, ವಿಷ್ಣುನು ನನ್ನ ಪೂಜೆಯಲ್ಲಿ ಇರಬೇಕು. ಬರೀ ನಾನು ಶಿವನನ್ನು ಪೂಜೆ ಮಾಡಿದಾಗ ಒಂದು ಫಲ ಕೊಡಲ್ಲ, ಅವರಿಬ್ಬರೂ ಸರಿಸಮರು. ಹಾಗಾಗಿ ಅದೇ ರೀತಿ ವಿಷ್ಣು ಪೂಜೆಯನ್ನು ಮಾಡಿದಾಗ ಅಲ್ಲಿ ಈಶ್ವರನನ್ನು ಅರ್ಚಿಸಬೇಕು. ಹಾಗಾಗಿ ತಿರುಪತಿ ವೆಂಕಟೇಶ್ವರನಿಗೆ ಬಿಲ್ವಪತ್ರಾರ್ಚನ ಪ್ರಿಯಾಯ ನಮಃ ಅಂತ ಕರಿತೀವಿ. ತುಳಸಿ ಅರ್ಚನ ಪ್ರಿಯಾಯ ನಮಃ ಅಂತ ಅದರಲ್ಲಿಲ್ಲ. ವೆಂಕಟೇಶ್ವರನಿಗೆ, ಮಹಾವಿಷ್ಣುವಿಗೆ ಬಿಲ್ವಪತ್ರೆಯಿಂದ ಮಾಡಿದ ಅರ್ಚನೆ ಭಾಳ ಶ್ರೇಷ್ಠ ಅವನಿಗೆ. ಯಾಕಂದರೆ ಬಿಲ್ವಪತ್ರೆ ರೂಪದಲ್ಲಿ ಈಶ್ವರನ ಅಂಶ ನನ್ನ ಹತ್ರ ಬರಲಿ ಅಂತ ಅವನು. ಈಶ್ವರನು ವಿಷ್ಣುವಿನ ಆ ಸ್ವರೂಪವಾದಂಥ ಎಳ್ಳು ಅವನಲ್ಲಿ ಸೇರಲಿ ಅಂತ. ಹಾಗಾಗಿ ಎಳ್ಳು ಪರಮಶ್ರೇಷ್ಠವಾದಂಥದ್ದು, ವಿಷ್ಣುವಿನ ಕಣ್ಣಿನಿಂದ ಹುಟ್ಟಿರುವಂಥದ್ದು. ಆದ್ದರಿಂದ ಎಳ್ಳಲ್ಲಿ ಹೋಮವನ್ನು ಮಾಡೋದು, ಎಳ್ಳನ್ನು ದಾನ ಮಾಡೋದು, ಪಿತೃದೇವತೆಗಳಿಗೆ ಎಳ್ಳಿನಿಂದ ತರ್ಪಣವನ್ನು ಕೊಟ್ಟು ಅವರೆಲ್ಲರಿಗೂ ವೈಕುಂಠ ಸಿಗಲಿ ಅಂತ ಕೇಳ್ಕೊಳ್ಳೋದು. ಸಾಸಿವೆ ಅದರದ್ದೇ ಆದಂಥ ಜನ್ಮವನ್ನು ಪಡೆಯುತ್ತೆ. ಯಾವಾಗ ಎಲ್ಲರನ್ನೂ ಆಕ್ರಮಣ ಮಾಡಿದಂತಹ ಶನಿ ಪರಮಾತ್ಮನು
ಆಂಜನೇಯನಲ್ಲಿದ್ದಲ್ಲಿಗೆ ಹೋದಾಗ ಅವನಲ್ಲಿದ್ದಂತಹ ತಪಸ್ವಿ ಶಕ್ತಿಯನ್ನು, ಬ್ರಹ್ಮಚರ್ಯವನ್ನು ಕದಲಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಆಂಜನೇಯನು ತನ್ನ ತಪಸ್ಸಿಗೆ ಅಡ್ಡಪಡಿಸಿದಂತಹ ಶನಿಗ್ರಹವನ್ನು ಒಂದು ಎಳ್ಳಿನ ಮರಕ್ಕೆ ಕಟ್ಟಾಕ್ತಾನೆ. ಆ ನಂತರವಾಗಿ ತಪಸ್ಸು ಮುಗಿದ ಮೇಲೆ ಅವನು ಪ್ರಾರ್ಥನೆ ಮಾಡಿಕೊಂಡಾಗ ಅವನ ಕಟ್ಟಿದ ಬಂಧನವನ್ನು ಬಿಚ್ಚಿ ಆಗ ಅವನು ಪ್ರಾರ್ಥನೆಯನ್ನು ಮಾಡಿದಾಗ ಶನಿ ಪರಮಾತ್ಮ, ಆಗ ಆಂಜನೇಯ ಹೇಳ್ತಾನೆ, ನಾನು ರಾಮ ಧ್ಯಾನದಲ್ಲಿದ್ದನಪ್ಪ, ನಾ ಧ್ಯಾನದಲ್ಲಿದ್ದಾಗ ಯಾರೊಂದಿಗೂ ನಾನು ಇದು ಮಾಡಲ್ಲ, ನನಗೆ ನೀನು ತೊಂದರೆ ಮಾಡ್ತಾ ಇದ್ದೆ, ಡಿಸ್ಟರ್ಬ್ ಮಾಡ್ತಿದ್ದೆ, ಅದರಿಂದ ನೀನು ಕಟ್ಟಾಕಿದೆ ನೋಡಿ, ನಿನ್ನ ಮೈ ಮೇಲೆಲ್ಲ ಗಾಯ ಆಗ್ಬಿಟ್ಟಿದೆ ಇರು ಅಂಥೇಳಿ ಅಲ್ಲೇ ಇದ್ದಂತಹ ಸಾಸಿವೆ ಗಿಡವನ್ನು ತಂದು ಸಾಸಿವೆ ಎಣ್ಣೆಯನ್ನು ತೆಗೆದು ಆಂಜನೇಯನೇ ಶನಿ ಪರಮಾತ್ಮನಿಗೆ ಹಚ್ತಾನೆ ಮೈ ತುಂಬ. ಆದ್ದರಿಂದ ಶನಿ ಪರಮಾತ್ಮನಿಗೆ ಸಾಸಿವೆ ಎಣ್ಣೆ ಅಭಿಷೇಕ, ಸಾಸಿವೆ ಎಣ್ಣೆಯಿಂದ ಮಾಡಿದ ದೀಪ ಅದು ಹಚ್ಚಿದ ತಕ್ಷಣ ಅವನಲ್ಲಿದ್ದ ಗಾಯವಾಸಿಯಾಗಿ ಅವನು ಹೇಳ್ತಾನೆ, ಎಲ್ಲೆಲ್ಲಿ ರಾಮನ ಧ್ಯಾನ ನಡೆಯುತ್ತೋ, ಎಲ್ಲೆಲ್ಲಿ ನಿನ್ನ ಆಂಜನೇಯನ ನಿನ್ನ ಅನುಗ್ರಹ ಇದೆಯೋ ನಾನಲ್ಲಿ ಬರಲ್ಲಪ್ಪ ಅಂತ ಅವನು ಹೇಳ್ತಾನೆ. ಅಥವಾ ನಾನು ಬಂದರೂ ಅವ್ರಿಗೆ ಕೆಟ್ಟದ್ದು ಮಾಡಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಸಾಸಿವೆ ಎಣ್ಣೆಗೆ ಬಹಳ ಮಹತ್ವ ಇದೆ. ಆಂಜನೇಯನೇ ಅದರಲ್ಲಿ ಅರೆದು ಎಣ್ಣೆಯನ್ನು ತೆಗೆದಿದ್ದಾನೆ. ಹಾಗಾಗಿ ಸಾಸಿವೆ ಎಣ್ಣೆ ಬಹಳ ಮಹತ್ವವುಳ್ಳಂಥದ್ದು, ತೇಜಸ್ಸನ್ನು ಕೊಡುವಂಥದ್ದು, ಹಾಗೂ ಕಾಯಿಲೆಗಳನ್ನು ಬರಕ್ಕೆ ಬಿಡಲ್ಲ. ಅದು ಯಾವುದು ಶ್ರೇಷ್ಠವೋ ನಾನು ಅದನ್ನು ಮಾತ್ರ ದೇವರಿಗೂ ಅರ್ಪಿಸಬೇಕು. ಅಯ್ಯೋ ಇದ್ಬಿಡು ತಿನ್ನೋದು ನಮಗೆ ಪೂಜೆಗಲ್ವಾ ಯಾವುದು ಅಂತ ಹಂಗೆ ಮಾಡೋಂಗಿಲ್ಲ. ಈಗ ಎಷ್ಟೋ ಆ ಥರ ನಡೆಯುತ್ತೆ. ಎಲ್ಲ ಕೆಮಿಕಲ್ಲು ಯುಕ್ತವಾದಂಥ ಅರಿಶಿನ ಕುಂಕುಮಗಳು ಧೂಪ ಯಾವುದು ಶಾಸ್ತ್ರದಲ್ಲಿ ಹೇಳೇ ಇಲ್ಲ. ಅರಿಶಿನದ ಕೊಂಬಿನಿಂದನೇ ಕುಂಕುಮವನ್ನು ಮಾಡಬೇಕು ಅಂತ ಹೇಳಿದೆ. ಯಾರು ಮಾಡ್ತಾ ಕೊಡ್ತಾರೆ? ಈಗ ಮಾಡೋರು ಮಾಡ್ತಾರೆ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ. ಆ ರೀತಿ ಅರಿಶಿನ ಕುಂಕುಮ ಪ್ರತಿಯೊಂದು ನಮಗೆ ಒಂದೊಂದು ಒಳ್ಳೆ ಫಲವನ್ನು ತಂದುಕೊಡುತ್ತವೆ. ನಾವು ಅದನ್ನು ಕೆಮಿಕಲ್ ಅದು ಇದು ಹಾಕಿ ಹಾಳು ಮಾಡಿಲ್ಲಷ್ಟೇ. ಪ್ರತಿಯೊಂದು ಶ್ರೇಷ್ಠವಾಗಿದ್ದನ್ನೇ ಕೊಡುವಂಥ ಶಾಸ್ತ್ರದಲ್ಲಿ ಹೇಳುತ್ತೆ. ಹಾಗಾಗಿ ಶ್ರೇಷ್ಠವಾದನ್ನು ಕೊಟ್ಟಾಗ ಶ್ರೇಷ್ಠವಾದದ್ದೇನ್ನೇ ನೀನು ಪಡಿತೀಯ, ನೀನು ಕೆಟ್ಟದ್ದು ಕೊಟ್ಟಾಗ ಕೆಟ್ಟದ್ದೇ ಪಡಿತೀಯ. ಶ್ರದ್ಧೆಯ ಅಧೇಯಂ ಅಶ್ರದ್ಧೆಯ ಅಧೇಯಂ. ಶ್ರದ್ಧೆಯಿಂದ ಮಾಡಿದ್ದು ಒಳ್ಳೆ ಫಲವನ್ನು ಕೊಡುತ್ತೆ, ಅಶ್ರದ್ಧೆಯಿಂದ ಮಾಡಿದ್ದು ಅಶ್ರದ್ಧ ಫಲವನ್ನು ಕೊಡುತ್ತೆ. ಇದನ್ನೇ ಕರ್ಮಫಲ ಅಂತ ಕರಿತೀವಿ. ಹಾಗಾಗಿ ಎಳ್ಳು ಸಾಸಿವೆ ಇವೆರಡು ಸರಿಸಮನಾದಂಥದ್ದು. ಸ್ವರೂಪಗಳು ಬೇರೆ, ಹೆಸರುಗಳು ಬೇರೆ, ಎರಡೂ ಫಲ ಜಾಸ್ತಿ. ಹಂಗೆ ನೋಡ್ತಾ ಹೋದರೆ ಎಳ್ಳೆಣ್ಣೆಗಿಂತ ಸಾಸಿವೆ ಎಣ್ಣೆಗೆ ಇನ್ನು ಚೂರು ಬೇಗ ರೀಚ್ ಮಾಡುವಂತಹ ಶಕ್ತಿ ಇದೆ. ಹಾಗಾಗಿ ಸಾಸಿವೆ ಎಣ್ಣೆ ದುರ್ಲಭ, ಸಿಗದು ಇವತ್ತಿನ ಕಾಲಕ್ಕೆ ಎಲ್ಲ ಕಡೆ ಸಿಗುತ್ತೆ, ಮಾಡಿಕೊಟ್ರೆ ಒಳ್ಳೇದು. ಹಾಗಾಗಿ ಅವರವರಿಗೆ ಆಯಾ ಕಾಲಗಳಲ್ಲಿ ಆಯಾ ದೇಶ ಆಯಾ ಊರುಗಳಲ್ಲಿ ಏನು ಸಿಗುತ್ತೋ ಅದರಲ್ಲೇ ಮಾಡಿ. ಆದರೆ ಡೂಪ್ಲಿಕೇಟ್ ಆಗಿರುವಂಥದ್ದನ್ನು ಮಾಡೋದು ಬೇಡ. ಇವಾಗ ಎಲ್ಲ ಬೆರೆಸಿದ್ದು ಯಾವುದೋ ಒಂದು ಎಣ್ಣೆ ಬೇಡ. ನಾನೇ ಬೇಕಾದ್ರೆ ಕೈಯಲ್ಲಿ ಅರಿದು ಸಾಸಿವೆಯಿಂದ ಎಣ್ಣೆ ತೆಗೆದು ಎಳ್ಳೆಣ್ಣೆಯನ್ನು ತೆಗೆದು ಕನಿಷ್ಠ ಅದರಲ್ಲಾದರೂ ಮಾಡೋದು ಶ್ರೇಷ್ಠ. ಆವಾಗ ಒಳ್ಳೆಯದೇ ಬರುತ್ತೆ. ಸುಖ ಬಂದರೂ ನನಗೆ, ದುಃಖ ಬಂದರೂ ನನಗೆ. ಹಾಗಾಗಿ ನಾನು ಮಾಡಿದ್ದೇ ನನಗೆ ಬರುತ್ತೆ. ನೀವೇನು ಕೊಡ್ತಾ ಇದ್ದೀರೋ ಅದನ್ನು ಅಗ್ನಿ ಹುತ ಮಾಡಿಬಿಡ್ತಾನೆ. ಪೂರ್ತಿ ಎಣ್ಣೆ ಹಾಕಿಟ್ಟಿದ್ದೆ, ಒಂದು 3 ಅವರ್ ಉರಿದು ಎಲ್ಲ ಎಣ್ಣೆ ಖಾಲಿಯಾಗಿದೆ. ಯಾರೋ ತೊಗೊಂಡೋಗ್ಬಿಟ್ರಲ್ಲ, ಅದನ್ನು ಯಾರು ತೊಗೊಂಡೋಗ್ರು? ಅಗ್ನಿ ಹೋಮದಲ್ಲಿ ಹೇಗೆ ಅಗ್ನಿ ಆಹುತಿ ಸ್ವೀಕರಿಸ್ತಾನೋ, ನೀವು ಹಾಕಿದ ಎಣ್ಣೆ ಎಲ್ಲ ಮಾಯ ಆಯಿತು. ಅದನ್ನು ತೊಗೊಂಡು ಹೋದನು ಯಾರು? ವಾಯು ತೊಗೊಂಡು ಎಲ್ಲಿ ಹೋದ ಗೊತ್ತಿಲ್ಲ. ನೀವು ಪ್ರಾರ್ಥನೆ ಮಾಡಿದ್ದೇ ಅಡ್ರೆಸ್ಸು. ನೀವು ಯಾರನ್ನು ಪ್ರಾರ್ಥನೆ ಮಾಡಿದ್ರೋ ಅವನಿಗೆ ಹೋಗಿ ತಲುಪಿಸ್ತಾನೆ ಅಗ್ನಿ. ಹಾಗಾಗಿ ದೇವತಾ ಕಾರ್ಯ, ದಾನ ಇವೆಲ್ಲ ವೈಯಕ್ತಿಕ ವಿಚಾರಗಳು. ಇದನ್ನು ವೈಯಕ್ತಿಕವಾಗಿ ನಿಮ್ಮ ಮನಸ್ಸು ಪೂರ್ವಕವಾಗಿ ನಿಮ್ಮ ಮನಸ್ಸು ಖುಷಿ ಪಡಂಗೆ ಮಾಡಿ. ಇದು ಅದರ ಮಹತ್ವ. ಶುಭ. ಧನ್ಯವಾದ ಗುರುಗಳೇ. ಕರಿ ಎಳ್ಳು ಮತ್ತು ಸಾಸಿವೆ ಎರಡೂ ಮಹತ್ವನ ತಿಳಿಸ್ಕೊಟ್ಟಿದ್ದಾರೆ. ನೀವೆಲ್ಲರೂ ಶನಿಯ ಒಂದು ಕೃಪೆಗೆ ಪಾತ್ರರಾಗಿ ಯಾವಾಗಲೂ ನೀವು ಅಷ್ಟೇ, ನೀವು ಮಾಡೋ ಪೂಜೆಯ ಕಾರ್ಯಗಳು ಅಷ್ಟೇ ಕಲಬೆರಕೆಯಿಂದ ಇರಬಾರ್ದು. ಶುದ್ಧ ಮನಸ್ಸಿನಿಂದ ಶುದ್ಧವಾಗಿರೋದು ನಾವು ತಿನ್ನಬೇಕಾದ್ರೆ ಎಷ್ಟು ಶುದ್ಧವಾಗಿರೋದನ್ನು ತಿನ್ನೋದಕ್ಕೆ ಇಷ್ಟಪಡ್ತೀವೋ ಹಾಗೆ ದೇವರಿಗೆ ಒಂದು ದೀಪ ಹಚ್ಚಬೇಕಾದ್ರೂ
ಶುದ್ಧವಾಗಿರೋ ಎಣ್ಣೆಯಿಂದ ಶುದ್ಧವಾದ ಮನಸ್ಸಿನಿಂದ ಹಚ್ಚಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ. ಯಾರಿಗೆಲ್ಲ ಶನಿಯ ಒಂದು ಸಾಡೆ ನಡೀತಾ ಇದೆ ಅವರೆಲ್ಲರಿಗೂ ತುಂಬ ಉಪಯುಕ್ತ ಮಾಹಿತಿಯನ್ನು ಈ ವಿಡಿಯೋ ನೀಡಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಗುರುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದ.